ಕರ್ತಾಃ ಆಚಮ್ಯ. ಎಲ್ಲರೂ ಕೂಡ ಭಕ್ತರು, ಎಲ್ಲ ಭಕ್ತ ವರ್ಗದವರು, ಆಡಳಿತ ವರ್ಗದವರು ಎಲ್ಲರೂ ಕೂಡ ವಿಶೇಷವಾಗಿ ಆ ಯಜ್ಞೇಶ್ವರನಲ್ಲಿ ಪ್ರಾರ್ಥನೆ ಮಾಡತಕ್ಕಂಥದ್ದು. ಇವತ್ತೊಂದು ದಿವಸ ಯಾವ ದಿವಸ ನಮ್ಮ ಇಲ್ಲಿ ಸಪರಿವಾರನಾದ ವೆಂಕಟೇಶ್ವರನದ್ದು ಪ್ರತಿಷ್ಠೆ ಆಗಿತ್ತೋ ಅದರ ವಾರ್ಷಿಕೋತ್ಸವದ ಅಂಗತ್ವವಾಗಿ ಇವತ್ತೊಂದು ದಿವಸ ವಿಶೇಷವಾಗಿ ಪಂಚ ಹೋಮಗಳನ್ನು ಅಂದರೆ 5 ರೀತಿಯ ಹೋಮಗಳನ್ನು ಆ ಅಗ್ನಿ ಮಧ್ಯದಲ್ಲಿ ಯಜ್ಞೇಶ್ವರನಿಗೆ ಸಮರ್ಪಣೆ ಮಾಡಿದ್ದೇವೆ. ವಿಶೇಷವಾಗಿ ನವಗ್ರಹ ಹೋಮಗಳನ್ನು ಮಾಡಿದ್ದೇವೆ. ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳ ಗ್ರಹಚಾರ ದೋಷಗಳೇನಿದ್ರೆ ಅದೆಲ್ಲ ದೂರವಾಗಬೇಕು. ದೇವಸ್ಥಾನದಲ್ಲಿರ್ತಕ್ಕಂಥ ಪ್ರತಿಷ್ಠಾಪಿಸಲ್ಪಟ್ಟಿರ್ತಕ್ಕಂಥ ಆ ನವಗ್ರಹಗಳ ಕಲೆ ಹೇಳ್ತಕ್ಕಂಥದ್ದು ದಿನೇ ದಿನೇ ವೃದ್ಧಿ ಆಗಬೇಕು ಹೇಳುವಂಥ ದೃಷ್ಟಿಯಿಂದ ವಿಶೇಷವಾಗಿ ನವಗ್ರಹಗಳಿಗೆ ಹೋಮವನ್ನು ಮಾಡಿದ್ದೇವೆ. ಅದಾದ ನಂತರ ಸ್ಥಳಕ್ಕೆ ಅಧಿಪಾದಿಯ ಕ್ಷೇತ್ರದಲ್ಲಿರ್ತಕ್ಕಂಥ ಮಹಾಗಣಪತಿ ಭಕ್ತರಿಗೆ ಬರ್ತಕ್ಕಂಥ ಎಲ್ಲ ರೀತಿಯ ವಿಘ್ನಗಳನ್ನು ನಿವಾರಣೆ ಮಾಡಿ ಬಂದಿರತಕ್ಕಂಥ ಬರ್ತಕ್ಕಂಥ ಎಲ್ಲ ಇಷ್ಟಾರ್ಥಗಳನ್ನು ಸಿದ್ಧಿಯಾಗಿಸಿ ಹೇಳ್ತಕ್ಕಂಥ ದೃಷ್ಟಿಯಿಂದ ಗಣಪತಿಯನ್ನು ನಾವು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಆ ಗಣಪತಿಗೋಸ್ಕರ ವಿಶೇಷವಾಗಿರ್ತಕ್ಕಂಥ ಅಥರ್ವ ಶೀರ್ಷ ಹೋಮವನ್ನು ಗಣಪತಿ ವರ್ತಿಸ್ತೇವೆ. ಅದಾದ ನಂತರ ಸ್ಥಳಕ್ಕೆ ಅಧಿಪತಿಯಾಗಿರ್ತಕ್ಕಂಥ ವೆಂಕಟೇಶ್ವರನ ಅನುಗ್ರಹ ಇರತಕ್ಕಂಥದ್ದು ಭಕ್ತರಿಗಿದ್ದು ಲಕ್ಷ್ಮಿಯಂದು ವೆಂಕಟೇಶ್ವರನ ಅನುಗ್ರಹ ಪ್ರಾಪ್ತಿಯಾಗಿ ಎಲ್ಲ ಭಕ್ತರು ಕೂಡ ಸದಾ ಸಮೃದ್ಧಿಯಿಂದ ಇಲ್ಲಿ ಇರತಕ್ಕಂಥ ಕಾರಣವನ್ನು ಇಟ್ಕೊಂಡು ವೆಂಕಟೇಶ್ವರನ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ. ಆ ವೆಂಕಟೇಶ್ವರನಿಗೂ ಕೂಡ ವೆಂಕಟೇಶ್ವರ ಮೂಲಮಂತ್ರ ಹವನ, ಅದೇ ರೀತಿ ಸ್ಥಳದಲ್ಲಿರ್ತಕ್ಕಂಥ ಅಭಯ ಆಂಜನೇಯನ ಅನುಗ್ರಹ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಆಂಜನೇಯನಿಗೆ ಹೋಮ, ಅದೇ ರೀತಿ ಸುಬ್ರಹ್ಮಣ್ಯ ಸ್ವರೂಪವಾಗಿರ್ತಕ್ಕಂಥ ನಾಗರಾಜನಿಗೂ ಕೂಡ ವಿಶೇಷವಾದ ಹೋಮವನ್ನು ಮಾಡಿದ್ದೇವೆ. ಯಾಕೆ ಹೇಳಿದ್ರೆ ಅಗ್ನಿ ಧೂತಂ ಪ್ರಣೀಮಹೆ ಅಂತ ಹೇಳ್ತೇವೆ. ನಾವು ಯಾವ ಮಂತ್ರವನ್ನು ಹೇಳಿ ಅಗ್ನಿಗೆ ಕೊಡ್ತೇವೋ ಅದನ್ನು ದೇವರಿಗೆ ತಲುಪಿಸ್ತಕ್ಕಂಥವನು ವಿಘ್ನೇಶ್ವರ ಅಂತ ವಾರ್ಷಿಕೋತ್ಸವದ ಅಂಗವಾಗಿ ಮಾಡಿರ್ತಕ್ಕಂಥ ಹೋಮದಿಂದ ಕೊಟ್ಟಂಥ ದ್ರವ್ಯಗಳಿಂದ ಭಗವಂತ ಎಲ್ಲ ರೀತಿಯಲ್ಲೂ ಸಂತೃಪ್ತಿಗೊಂಡು ಯಾರ್ಯಾರು ಈ ವಾರ್ಷಿಕೋತ್ಸವಕ್ಕೆ ಪಾಲ್ಗೊಳ್ಳಿದಿರೋ, ನೆರವಾಗಿದ್ದೀರೋ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಈ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡಿದ್ದೀರೋ ಅವರೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಆಗಿಬಿಟ್ಟು ಆ ಸಪರಿವಾರನಾದಂಥ ವೆಂಕಟೇಶ್ವರ ಅನುಗ್ರಹ ಎಲ್ಲರ ಮೇಲೂ ಇದ್ದು 100 ಕಾಲ ಈ ದೇವಸ್ಥಾನವು ಒಳ್ಳೆ ರೀತಿಯಲ್ಲಿ ಬೆಳೆದು ದಿನೇ ದಿನೇ ಭಕ್ತರ ಸಂಖ್ಯೆ ಹೇಳ್ತಕ್ಕಂಥದ್ದು ಹೆಚ್ಚಿಗೆಯಾಗಿ ಎಲ್ಲ ರೀತಿಯಲ್ಲೂ ಕೂಡ ಆ ದೇವಸ್ಥಾನಕ್ಕೆ ಅಭಿವೃದ್ಧಿ ಆಗಬೇಕು. ಅದೇ ರೀತಿ ದೇವಸ್ಥಾನದಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಇರ್ಬೋದು, ಅರ್ಚಕವರ್ಗ ಇರ್ಬೋದು, ಭಕ್ತವರ್ಗ ಇರ್ಬೋದು, ಎಲ್ಲರಿಗೂ ಕೂಡ ಆ ಸಪರಿವಾರಂತ ವೆಂಕಟೇಶ್ವರನ ಅನುಗ್ರಹ ಇರಲಿ ಅಂತ ಎಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದು. ಲಕ್ಷ್ಮೀ ವೆಂಕಟೇಶ್ವರ ಪಾದಾರವಿಂದ ಗೋವಿಂದ ಗೋವಿಂದ. ನಮಃ ಪಾರ್ವತೀ ಪದಯೇ ಹರ ಹರ ಹರೇವ. ಓಂ ಯಾಃ ಫಲನೀರ್ಯಾ ಫಲ ಪುಷ್ಪಾಯಾಶ್ಚ ಪುಷ್ಪಿಣೇ ಪ್ರಾಥಮಿಕ ಪ್ರಸೂತ